ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಹೇಗಿರುತ್ತೆ? ಪ್ರಸನ್ನ ಕುಮಾರ್ ಕೈಯಲ್ಲಿರೋ ಅಸ್ತ್ರವೇನೆಂದು ಕಾತರದಲ್ಲಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಹೇಗಿರಲಿದೆ? ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಲಿದ್ದಾರೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸೋ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನ ಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ ಮುಂದಿಟ್ಟು ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತಾನೂ ಎಸ್ಪಿಪಿ ವಾದ ಮಂಡಿಸಬಹುದು. ಒಂದು ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸಿದ್ದೇ ಆದ್ರೆ ದರ್ಶನ್ಗೆ ಇದು ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಹೇಗಿರುತ್ತೆ? ಪ್ರಸನ್ನ ಕುಮಾರ್ ಕೈಯಲ್ಲಿರೋ ಅಸ್ತ್ರವೇನೆಂದು ಕಾತರದಲ್ಲಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಹೇಗಿರಲಿದೆ? ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಲಿದ್ದಾರೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸೋ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನ ಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ ಮುಂದಿಟ್ಟು ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತಾನೂ ಎಸ್ಪಿಪಿ ವಾದ ಮಂಡಿಸಬಹುದು. ಒಂದು ವೇಳೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸಿದ್ದೇ ಆದ್ರೆ ದರ್ಶನ್ಗೆ ಇದು ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಹೇಗಿರುತ್ತೆ? ಪ್ರಸನ್ನ ಕುಮಾರ್ ಕೈಯಲ್ಲಿರೋ ಅಸ್ತ್ರವೇನೆಂದು ಕಾತರದಲ್ಲಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಹೇಗಿರಲಿದೆ? ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಲಿದ್ದಾರೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನ ಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ.
ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸೋ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ ಮುಂದಿಟ್ಟು ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತಾನೂ ಎಸ್ಪಿಪಿ ವಾದ ಮಂಡಿಸಬಹುದು. ಒಂದು ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ಈ ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸಿದ್ದೇ ಆದ್ರೆ ದರ್ಶನ್ಗೆ ಇದು ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಹೇಗಿರುತ್ತೆ? ಪ್ರಸನ್ನಕುಮಾರ್ ಕೈಯಲ್ಲಿರೋ ಅಸ್ತ್ರವೇನೆಂದು ಕಾತರದಲ್ಲಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಹೇಗಿರಲಿದೆ? ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಲಿದ್ದಾರೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸೋ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ ಮುಂದಿಟ್ಟು ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತಾನೂ ಎಸ್ಪಿಪಿ ವಾದ ಮಂಡಿಸಬಹುದು. ಒಂದು ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ಈ ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸಿದ್ದೇ ಆದ್ರೆ ದರ್ಶನ್ಗೆ ಇದು ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಹೇಗಿರುತ್ತೆ? ಪ್ರಸನ್ನಕುಮಾರ್ ಕೈಯಲ್ಲಿರೋ ಅಸ್ತ್ರವೇನೆಂದು ಕಾತರದಲ್ಲಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಹೇಗಿರಲಿದೆ? ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಲಿದ್ದಾರೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸೋ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ ಮುಂದಿಟ್ಟು ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೀಡಬಾರದು ಅಂತಾನೂ ಎಸ್ಪಿಪಿ ವಾದ ಮಂಡಿಸಬಹುದು. ಒಂದು ವೇಳೆ ಎಸ್ಪಿಪಿ ಪ್ರಸನ್ನಕುಮಾರ್ ಈ ಬ್ರಹ್ಮಾಸ್ತ್ರಗಳನ್ನ ಉಪಯೋಗಿಸಿದ್ದೇ ಆದ್ರೆ ದರ್ಶನ್ಗೆ ಇದು ಕಂಟಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ? ಹೈಕೋರ್ಟ್ನಲ್ಲಿ ಎಸ್ಪಿಪಿ ವಾದ ಹೇಗಿರುತ್ತೆ? ಪ್ರಸನ್ನಕುಮಾರ್ ಕೈಯಲ್ಲಿರೋ ಅಸ್ತ್ರವೇನೆಂದು ಕಾತರದಲ್ಲಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್? ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಹೇಗಿರಲಿದೆ? ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಟೆನ್ಷನ್ ಶುರುವಾಗಿದೆ. ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ದರ್ಶನ್ಗೆ ಕಾಡತೊಡಗಿದೆ. ಈಗಾಗಲೇ ಈ ಸಂಬಂಧ ಆರೋಪಿ ಪರ ವಕೀಲರು ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ಇವತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಲಿದ್ದಾರೆ. ಎಸ್ಪಿಪಿ ಬತ್ತಳಿಕೆಯಲ್ಲಿ ಈಗ ವೈದ್ಯಕೀಯ ವರದಿಯೇ ಪ್ರಮುಖ ಅಸ್ತ್ರವಾಗಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೆ ಇರೋದನ್ನೇ ಎಸ್ಪಿಪಿ ಪ್ರಸನ್ನಕುಮಾರ್ ಬ್ರಹ್ಮಾಸ್ತ್ರವನ್ನಾಗಿ ಪ್ರಯೋಗಿಸುತ್ತಾರೆ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಆಪರೇಷನ್ ಬಗ್ಗೆ ಎಸ್ಪಿಪಿ ಪ್ರಸ್ತಾಪಿಸೋ ಸಾಧ್ಯತೆಗಳು ಹೆಚ್ಚಿವೆ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ ಈಗಾಗಲೇ 32 ದಿನಗಳು ಕಳೆದು ಹೋಗಿವೆ. ಇಷ್ಟಾದ್ರೂ ಆಪರೇಷನ್ ಮಾಡಿಸಿಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಮೂತ್ರ ನಿಯಂತ್ರಣ ತಪ್ಪುತ್ತೆ, ಲಕ್ವ ಹೊಡೆಯುತ್ತೆ ಅಂತ ಬೇಲ್ ಪಡೆದ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸದೆ ನಾಟಕ ಆಡ್ತಿದ್ದಾರೆ ಅಂತ ಟಕ್ಕರ್ ಕೊಡಬಹುದು. ಇದನ್ನೇ